ಹಾಯ್ ಫ್ರೆಂಡ್ಸ್, ಬಿ ಸಿ ಗ್ರೂಪ್ಸ್ ಮತ್ತು ಬಿ ಸಿ ಫಾರ್ಮ್ಸ್ಗಳು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ಅಂತ ಕೆಲಸ ರೋಟ್ರು ಬರೋಕ್ಕೆ ಹೇಳಿದ್ದೆ. ಏನಕ್ಕಪ್ಪ ಅಂದರೆ ರೋಟ್ರು ಹೊಡಿಬೇಕಾಯಿತು. ನೆನ್ನೆ ಬಂದು ಗೊಬ್ಬರ ಹಾಕ್ಸಿದ್ದಲ್ಲ 4 ಅಡಿಗೆ ತಿಪ್ಪೆ ಗೊಬ್ಬರ, ಅದು ಬಂದು ರೋಟ್ ಹೊಡಿತಾ ಇದ್ದು. ಏನಕ್ಕಪ್ಪ ಅಂದರೆ ಇದು ರೋಟ್ ಹೊಡೆದಾಗ ಏನಾಗುತ್ತಪ್ಪ, ಸೆಂಟ್ರಿಗೆ ಹಾಕೊಂಡು ರೋಟ್ ಹೊಡೆದಾಗ ಎಲ್ಲ ಅಲ್ಲೇ ಮಿಕ್ಸ್ ಆಗುತ್ತೆ ಮಣ್ಣೊಳಗೆ. ಮಣ್ಣಲ್ಲಿ ಮಿಕ್ಸ್ ಆದಾಗ ಆಮೇಲೆ ಬೆಡ್ ಹೊಡಿತೀರಿ 4 ಅಡಿಗೆ ಹಂಗೆ. ಅವಾಗ ಏನಾಗುತ್ತಲ್ಲ ಬೆಡ್ಗೆ ಬರುತ್ತೆ ಫುಲ್ ಗೊಬ್ಬರ ಎಲ್ಲ ಮಿಕ್ಸ್ ಆಗಿ. ಅವಾಗ ಏನಾಗುತ್ತೆ ಅಂದರೆ ಗಿಡ ಉಣಿದ್ಮೇಲೆ ಒಂದು ವಾರಕ್ಕೆಲ್ಲ ಬೇರೆ ಬಿಟ್ಕೊಂಡಿದ ತಕ್ಷಣ ಗೊಬ್ಬರ ಸಿಗುತ್ತೆ ಕ್ಲೀನಿಕ್ಕೆ. ಇಲ್ಲಾಂದರೆ ಕೆಳಗಡೆ ಬಿದ್ದೋದು ಸ್ವಲ್ಪ ಲೇಟ್ ಆಗುತ್ತೆ ಗೊಬ್ಬರ ಸಿಗೋದು. ಅದಕ್ಕೋಸ್ಕರ ಈ ಥರ ಮಾಡಿಸ್ತಾ ಇದ್ದೀನಿ. ನಾನು ಮೊನ್ನೆ ಕಾನಿ ಎಣ್ಣೆ ಮತ್ತು ಬೇವಿನ ಎಣ್ಣೆ ಗೊಬ್ಬರ ಮತ್ತು ಎಲ್ಲ ತರಿಸಿದ್ದು ನಾನು ಅದೆಲ್ಲ ಹಾಕಿ ಮುಗಿಸಿದ್ದೀನಿ. ಏನಮ್ಮ ರೋಟಲ್ಲ ಹೊಡೆದು ಮುಗಿಸೋಷ್ಟಕ್ಕೆ 12 ಪಾಯಿಂಟ್ ಆಗಿ. ನೀವು ಕೂಡ ನೋಡ್ಬೋದು ಗೊಬ್ಬರ ರೋಟ್ ಹೊಡಿತಾ ಏನಾಗ್ತದೆ, ಗೊಬ್ಬರ ಅಲ್ಲೇ ಇದೆ, ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಆಚೆಗೆ. ಓವರಾಗಿ ಲೈಟಾಗಿ ಸ್ಪ್ರೆಡ್ ಆಗಿದೆ ಅಷ್ಟೇ, ಅಷ್ಟು ಓವರಾಗಿ ಏನು ಸ್ಪ್ರೆಡ್ ಆಗಿಲ್ಲ. 4 ಅಡಿ ಹಾಕಿದ್ರೆ ಸಾಲ ಹಂಗೆ ಕಾಣಿಸ್ತಿದೆ 90% ಅಷ್ಟು. ಅದಾದ್ಮೇಲೆ ರೋಟೆಲ್ಲ ಹೊಡೆದಿದ್ದಾದ್ಮೇಲೆ ಎಣ್ಣೆ ಬಂದು ಬೆಡ್ ಮಿಷನ್ ಎತ್ಕೊಂಡು ಬೆಡ್ ಹೊಡೆಯೋಕೆ ಹೋದ್ರು. ಬಟ್ ಆಗ್ತಾ ಇಲ್ಲ, ಯಾಕಪ್ಪ ಅಂದರೆ ಮಣ್ಣು ಬರ್ತಾಯಿಲ್ಲ ಬೆಡ್ಡಿಗೆ. ಇವಾಗ ಯಾಕಪ್ಪ ಅಂದ್ರೆ ಮಣ್ಣು ಬರ್ತಾಯಿಲ್ಲ ಬೆಡ್ಡಿಗೆ. ಮೊನ್ನೆ ಬಂದು 5 ಕಾಲು ಹಾಕ್ಸಿದ್ನಲ್ಲ, ಅದೇ ಮಳೆ ಬಿದ್ದ ಮೇಲೆ ಭೂಮಿ ಕೆಟ್ಟಾಗೈತೆ ಅಂತ ನಾನು 5 ಕಾಲು ಹಾಕ್ಸ್ಬಿಟ್ಟು ಹಂಗೆ ಕಲ್ಲು ಕೂಡ ಹೊಡಿಸ್ತೀನಿ, ರೋಟನ್ನು ಕೊಡ್ಸೋದು ಅಂದ್ಬಿಟ್ಟು, ಮತ್ತು ರೋಟ್ರೆಲ್ಲ ಹೊಡಿಸ್ಬೇಕು ಅಂದ್ಬಿಟ್ಟು. ಬಟ್ ಅದೇನಾಯ್ತಪ್ಪ ಅಂದರೆ ಭೂಮಿ ಕೂತ್ಕೊಂಡ್ಬಿಟ್ಟಿದೆ ತ್ಯಾವ್ದಲ್ಲಿ ಎಳಿಸಿದಿಂದ. ಯಾರೇ ಆಗಲಿ ತ್ಯಾವ್ದಲ್ಲಿ ಎಳಿಸ್ಬಿಟ್ರಿ ಫ್ರೆಂಡ್ಸ್, ಕಲ್ಲನ್ನ 5 ಕಾಲು ಹಾಕ್ಬೇಕಾದ್ರೆ. ಇನ್ನು ಇವಾಗ ಬೆಡ್ ಹೊಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ತಿಳ್ಸ್ಕೊಡ್ತೀವಿ ಫ್ರೆಂಡ್ಸ್ ಏನು ಮಾಡಿದೆ ಅಂತ ನೆಕ್ಸ್ಟು.